ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತಿಸುವವನಾಗಿದ್ದೇನೆ. ದೇವರ ವಾಕ್ಯ ಹೇಳ್ತತೆ, ಆತನ ಆಲಯದಲ್ಲಿ ಪರಿಪೂರ್ಣ ಸಂತೋಷ ಎಂಬುದಾಗಿ. ದೇವರ ವಾಕ್ಯ ಹೇಳ್ತತೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಕಳೆದ ಅನೇಕ ದಿನಗಳಿಂದ ದೇವರು ನಂಬಿಕೆ ಎಂಬ ವಿಷಯಗಳ ಮೇಲೆ ದೇವರು ನಮ್ಮನ್ನು ಬಲಪಡಿಸ್ತಾ ಬರ್ತಾ ಇದ್ದಾನೆ. ನಂಬಿಕೆ ಅಂದರೆ ಏನು, ನಂಬಿಕೆ ಯಾಕೆ ಬೇಕು, ನಂಬಿಕೆಯಿಂದ ಆಗುವಂಥ ಕಾರ್ಯಗಳು ಏನು ಎಂಬುದಾಗಿ ದೇವರು ಅನೇಕ ದಿನಗಳಿಂದ ನಮ್ಮನ್ನು ನಂಬಿಕೆ ಎಂಬ ಟಾಪಿಕನ್ನು ಅದರ ಜೊತೆಯಲ್ಲಿ ನಮ್ಮನ್ನು ಬಲಪಡಿಸ್ತಾ ಬರ್ತಾ ಇದ್ದಾನೆ. ಇವತ್ತು ಕೂಡ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ, ಅದರಲ್ಲಿ 31ನೇ ವಚನ ನಾವು ಓದೋದಾದರೆ, ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರಲ್ಲಿ 31ನೇ ವಚನ ನಾವು ನೋಡೋದಾದರೆ, ಅಲ್ಲಿ ಯೇಸು ಸ್ವಾಮಿ ಒಬ್ಬ ತನ್ನ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದನು. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಒಬ್ಬ ಶಿಷ್ಯನಿಗೆ. ಯೇಸು ಸ್ವಾಮಿ ಹೇಳುವಂತ ಮಾತು ಅಲ್ಪ ವಿಶ್ವಾಸಿಯೇ ಅಂದರೆ ಅರ್ಧ ಹಾಫ್ ನಂಬಿಕೆ ಇರುವವನೇ, ಸ್ವಲ್ಪ ನಂಬಿಕೆ ಇರುವವನೇ ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂಬುದಾಗಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ. ಯಾಕೆ ಯೇಸು ಸ್ವಾಮಿ ಮಾತನ್ನು ಹೇಳ್ತಾ ಇದ್ದಾನೆ, ಯಾರಿಗೆ ಯೇಸು ಸ್ವಾಮಿ ಮಾತನ್ನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡೋದಾದ್ರೆ, ಇಲ್ಲಿ ಯೇಸು ಸ್ವಾಮಿ ಸೇವೆ ಮಾಡಿದ ನಂತರ ಇನ್ನೊಂದು ಊರಿಗೆ ಹೋಗಬೇಕಾಗಿತ್ತು. ಇನ್ನೊಂದು ಊರಿಗೆ ಹೋಗೋಕ್ಕಿಂತ ಮುಂಚೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವು ದೋಣಿಯನ್ನ ಹತ್ತಿ ಆಚೆ ದಡಕ್ಕೆ ಹೋಗ್ರಿ, ನಾನು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ಬರ್ತೇನೆ, ಏಕಾಂತವಾಗಿ ನಾನು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ನಾನು ನಿಮ್ಮ ಹಿಂದೆ ಬರ್ತೇನೆ, ನೀವು ಮುಂದೆ ಹೋಗ್ರಿ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ 12 ಜನ ಶಿಷ್ಯಂದಿರಿಗೆ ಯೇಸು ಸ್ವಾಮಿ ಮುಂದೆ ಕಳಿಸಿದನು. ಕಳಿಸಿದಾಗ ಆ 12 ಮಂದಿ ಶಿಷ್ಯಂದಿರು ದೋಣಿಯನ್ನ ಹತ್ತಿ ಸಮುದ್ರದ ಆಚೆ ಇರುವಂತ ದಡಕ್ಕೆ ಪ್ರಯಾಣ ಮಾಡ್ತಾ ಇದ್ರು. ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ದೋಣಿ ಭೂಮಿಗೆ ಬಹು ದೂರ ಹೋಗಿತ್ತು ಮತ್ತು ಎದುರುಗಾಡಿ ಬಹಳ ಬೀಸ್ತಾ ಇತ್ತು. ಸುಮಾರು ಬೆಳಗಿನ ಜಾವ ಒಂದು 4 ಗಂಟೆ ಆಗಿತ್ತು. ಬೈಬಲ್ ಹೇಳ್ತದೆ, ಸುಮಾರು 4 ಗಂಟೆ ಜಾವದಲ್ಲಿ, ಬೆಳಗಿನ ಜಾವದಲ್ಲಿ ಯೇಸು ಸ್ವಾಮಿ ಏಕಾಂತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶಿಷ್ಯಂದಿರು ದೋಣಿಯಲ್ಲಿ ಆಚೆ ದಡಕ್ಕೆ ಹೋಗ್ಲಿಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಆಚೆ ದಡಕ್ಕೆ ನೀವು ಹೋಗ್ರಿ, ದೋಣಿಯನ್ನ ಹತ್ತಿ, ನಾನು ಪ್ರಾರ್ಥನೆ ಮಾಡಿಕೊಂಡು ಏಕಾಂತವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ಹಿಂದೆ ಬರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿ ತನ್ನ ಶಿಷ್ಯರಿಗೆ ಕಳಿಸಿದ. ಕಳಿಸಿ ಆದ್ಮೇಲೆ ಅವರ ಶಿಷ್ಯರು, ಯೇಸು ಸ್ವಾಮಿ 12 ಮಂದಿ ಶಿಷ್ಯರು ದೋಣಿಯನ್ನು ಹತ್ತಿಕೊಂಡು ಆಚೆ ದಡಕ್ಕೆ ಹೋಗುವುದಕ್ಕೆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸುಮಾರು ಬೆಳಗಿನ ಜಾವ ಒಂದು 4 ಗಂಟೆ ಆಗಿದೆ. ಯೇಸು ಸ್ವಾಮಿ ಪ್ರಾರ್ಥನೆಯನ್ನ ಮುಗಿಸ್ಕೊಂಡು ಸಮುದ್ರದ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ. ಸಮುದ್ರದ ಮೇಲೆ ನಡೆದುಕೊಂಡು ಬರ್ತಾ ಇರುವಾಗ ಇನ್ನು ಕತ್ತಲಿತ್ತು. ಬೆಳಗಿನ ಜಾವ 4 ಗಂಟೆ ಆದ್ರಿಂದ ಬಹಳ ಕತ್ತಲೆ ಇತ್ತು. ಸಮುದ್ರದಲ್ಲಿ ಬಿರುಗಾಳಿ ಬೀಸ್ತಾ ಇದೆ, ಅಲೆಗಳು ಬರ್ತಾ ಇದೆ, ದೋಣಿ ಮೇಲೆ ಕೆಳಗೆ ಆ ಕಡೆ ಈ ಕಡೆ ಆಗ್ತಾ ಇದೆ. ಯೇಸು ಸ್ವಾಮಿ ಬೇರೆ ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ. ಅವಾಗ ಶಿಷ್ಯಂದಿರು ಯೇಸು ಸ್ವಾಮಿಯನ್ನ ನೋಡಿ ಅಯ್ಯೋ ದೆವ್ವ ಎಂಬುದಾಗಿ ಹೆದರಿ ಮುಂದೆ ಹೋಗ್ಲಿಕ್ಕೆ ಅಂಜುತ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ. ಯೇಸು ಸ್ವಾಮಿ ಜೊತೆ ಶಿಷ್ಯಂದಿರು 3.5 ವರ್ಷ ಇದ್ರು. 3.5 ವರ್ಷದಿಂದ ಯೇಸು ಸ್ವಾಮಿ ಜೊತೆ ಇದ್ರು ಕೂಡ, ಯೇಸು ಸ್ವಾಮಿ ಜೊತೆ ಊಟ ಮಾಡಿದ್ರು ಕೂಡ, ಯೇಸು ಸ್ವಾಮಿ ಜೊತೆ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ರು ಕೂಡ ಯೇಸು ಸ್ವಾಮಿಯನ್ನ ಕಂಡುಹಿಡಿಯಲಿಕ್ಕೆ ಅವ್ರಿಗಾಗಲಿಲ್ಲ. ನೋಡ್ರಿ, ಯೇಸು ಸ್ವಾಮಿನ ನಂಬಿದ್ರು, ಯೇಸು ಸ್ವಾಮಿ ಶಿಷ್ಯರಾಗಿದ್ದಾರೆ. ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗ್ತಿದ್ರೋ ಅಲ್ಲೆಲ್ಲ ಈ ಶಿಷ್ಯಂದಿರು ಯೇಸು ಸ್ವಾಮಿ ಜೊತೆ ಹೋಗ್ತಾ ಇದ್ರು. ಯೇಸು ಸ್ವಾಮಿ ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ನೋಡ್ತಾ ಇದ್ರು, ಕಿವಿಯಾರೆ ಕೇಳ್ತಾ ಇದ್ರು, ಅನುಭವಿಸ್ತಾ ಇದ್ರು. ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಶಿಷ್ಯಂದಿರನ್ನ ಕರೆದುಕೊಂಡು ಹೋಗ್ತಾ ಇದ್ದ. ಪ್ರತಿನಿತ್ಯ 24 ತಾಸು ಪ್ರತಿನಿತ್ಯ ಯೇಸು ಸ್ವಾಮಿನ ನೋಡ್ತಾ ಇದ್ರು ಅವರು. ಈಗ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡೆದುಕೊಂಡು ಬರುವಾಗ ಯೇಸು ಸ್ವಾಮಿಯನ್ನ ಗುರುತು
ಗುರುತು ಹಿಡಿಯಕ್ಕೆ ಅವ್ರಿಗಾಗ್ಲಿಲ್ಲ. ಗುರುತು ಹಿಡಿಯದೆ ಅವ್ರು ಅಂದ್ಕೊಳ್ತಾ ಇದ್ದಾರೆ, ಅಯ್ಯೋ ಯಾವುದೋ ದೆವ್ವ ಸಮುದ್ರದ ಮೇಲೆ ನಡೆದುಕೊಂಡು ಬರ್ತಾ ಇದೆ ಎಂಬುದಾಗಿ ಅವರು ಅಂದುಕೊಂಡು ಅವರವರಲ್ಲೇ ಮಾತಾಡಿಕೊಂಡು ಹೆದರ್ತಾ ಇದ್ದಾರೆ ಮುಂದೆ ಹೋಗ್ಲಿಕ್ಕೆ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಧೈರ್ಯವಾಗಿರ್ರಿ, ಅಂಜಬೇಡ್ರಿ, ಹೆದರಬೇಡ್ರಿ, ನಾನು ಎಂಬುದಾಗಿ ಹೇಳುವಾಗ ಅಲ್ಲಿ ಭಕ್ತನಾದಂಥ ಪೇತ್ರ, ದಯವಿಟ್ಟು ನಿಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡಿಕೊಳ್ಳ್ರಿ, ಮೈಕ್ಗಳನ್ನ. ಅವಾಗ ಭಕ್ತನಾದಂಥ ಪೇತ್ರ ಅವಾಗ ದೇವರಿಗೆ ಹೇಳ್ತಾನೆ, ಸ್ವಾಮಿ ನೀನೇ ಆದ್ರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ ಯೇಸುಸ್ವಾಮಿಗೆ ಪೇತ್ರ ಹೇಳ್ತಾ ಇದ್ದಾನೆ. ನೋಡ್ರಿ, ಯೇಸುಸ್ವಾಮಿಯ ಮೇಲೆ ಅನುಮಾನ ಪಟ್ಟು ಯೇಸುಸ್ವಾಮಿಗೆ ಹೇಳ್ತಾನೆ, ಸ್ವಾಮಿ ನೀನೇ ದೇವರಾದ್ರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡು. ನೋಡ್ರಿ, ಬಹಳ ಸಲ 3.5 ವರ್ಷದಿಂದ ಯೇಸುಸ್ವಾಮಿ ಶಿಷ್ಯನಾಗಿದ್ರು. ಪೇತ್ರ, ಯೋಹಾನರು, ಇನ್ನು ಅನೇಕ 12 ಮಂದಿ ಶಿಷ್ಯರು 3.5 ವರ್ಷದಿಂದ ಯೇಸುಸ್ವಾಮಿ ಜೊತೆ ಇದ್ದು ಈಗ ಯೇಸುಸ್ವಾಮಿಗೆ ಕೇಳ್ತಾ ಇರುವಂತ ಪ್ರಶ್ನೆ, ಸ್ವಾಮಿ ನೀನೇ ದೇವರಾದ್ರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ ಪೇತ್ರ ಕೇಳ್ತಾ ಇದ್ದಾನೆ. ಪೇತ್ರ ಯೇಸುಸ್ವಾಮಿಗೆ ಬಹಳ ಹತ್ತಿರವಾದಂತ ಶಿಷ್ಯ. ಈಸ್ ಎ ಬಿಲವ್ಡ್ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಬೈಬಲ್ ಹೇಳ್ತದೆ, ಪೇತ್ರನು ಯೇಸುಸ್ವಾಮಿಗೆ ಬಹಳ ಹತ್ತಿರವಾಗಿರುವಂತ ಶಿಷ್ಯ. ಯೇಸುಸ್ವಾಮಿ ಪೇತ್ರನನ್ನ, ಯೋಹಾನನನ್ನ ಬಹಳ ಪ್ರೀತಿ ಮಾಡ್ತಾ ಇದ್ರು. ಅನೇಕ ಶಿಷ್ಯರು ಸ್ವಲ್ಪ ಸಮಯ ಯೇಸುಸ್ವಾಮಿನ ಬಿಟ್ಟು ಆ ಕಡೆ ಈ ಕಡೆ ಹೋದ್ರು ಕೂಡ ಈ ಪೇತ್ರ ಯಾವಾಗಲೂ ಯೇಸುಸ್ವಾಮಿ ಜೊತೆನೇ ಇರ್ತಾ ಇದ್ದ. ದೇವರಿಗೆ ಯೇಸುಸ್ವಾಮಿಗೆ ಹೇಳಿದ್ದ, ದೇವರೇ ನಾನು ಯಾವತ್ತೂ ನಿನ್ನನ್ನು ಅಲ್ಲಗೆಳೆಯೋದಿಲ್ಲ, ಯಾವತ್ತೂ ನಿನ್ನನ್ನ ನಾನು ದೂರ ಮಾಡ್ಕೊಳ್ಳೋದಿಲ್ಲ, ನಿನ್ನ ಜೊತೆ ಇರ್ತೇನೆ ಎಂಬುದಾಗಿ ಹೇಳಿದಂತ ವ್ಯಕ್ತಿ ಯೇಸುಸ್ವಾಮಿಯನ್ನ ಕಂಡುಹಿಡಿಯಲಿಕ್ಕೆ ಆಗದೆ ಈಗ ಯೇಸುಸ್ವಾಮಿಗೆ ಕೇಳ್ತಾನೆ, ದೇವರೇ ನೀನೇ ನಿಜವಾದ ದೇವರಾಗಿದ್ರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ. ಪ್ರಿಯ ದೇವ ಜನರೇ, ಇವತ್ತು ಅನೇಕ ಸಾರಿ ನಾವು ಕೂಡ ನಂಬಿಕೆಯನ್ನ ಬಿಟ್ಟು ಯೇಸುಸ್ವಾಮಿಯನ್ನ, ದೇವರನ್ನ ಗುರುತು ಹಿಡಿಯಕ್ಕೆ ಆಗದೆ ಅನೇಕ ಸಾರಿ ಯೇಸುಸ್ವಾಮಿಗೆ ನಾವು ಪ್ರಶ್ನೆಯನ್ನ ಕೇಳ್ತೀವಿ, ಸ್ವಾಮಿ ನಿನ್ನಿಂದ ಆದ್ರೆ ನನ್ನನ್ನ ಬದುಕಿಸು, ನಿನ್ನಿಂದ ಆದ್ರೆ ನನಗೆ ಕಷ್ಟ ತೆಗೆದಾಗ, ನಿನಗೆ ಮನಸ್ಸಿದ್ರೆ ನಿನ್ನ ಕೈಯಲ್ಲಿ ಆದ್ರೆ ನನಗೆ ಗುಣ ಮಾಡು, ನನ್ನ ರೋಗಗಳನ್ನ ತೆಗೆದಾಕು, ನಿನ್ನ ಕೈಯಲ್ಲಿ ಆದ್ರೆ ನೀನು ನಿಜವಾದ ದೇವರಾಗಿದ್ದರೆ ಸ್ವಾಮಿ ಇವತ್ತೊಂದು ದಿವಸ ನನ್ನನ್ನು ಬದುಕಿಸು, ಇವತ್ತು ಈ ಕಷ್ಟಗಳನ್ನ ತೀರಿಸು. ನಾವು ಅನೇಕ ಸಾರಿ ವಿಶ್ವಾಸಿಗಳಾದಂತ ನಾವು ಅನೇಕ ಸಾರಿ ದೇವರಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೀವಿ, ದೇವರೇ ನೀ ನಿಜವಾದ ದೇವರಾದ್ರೆ ನನ್ನ ಸಾಲ ತಿರುವಾಗ ಮಾಡು, ನೀ ನಿಜವಾದ ದೇವರಾದ್ರೆ ನನ್ನನ್ನು ಬದುಕಿಸು, ನೀ ನಿಜವಾದ ದೇವರಾದ್ರೆ ನನ್ನನ್ನು ಕಾಪಾಡು, ನೀ ನಿಜವಾದ ದೇವರಾದ್ರೆ ನನ್ನ ಕಷ್ಟಗಳನ್ನ ಪರಿಹಾರ ಮಾಡು ಎಂಬುದಾಗಿ ಯೇಸುಸ್ವಾಮಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಪೇತ್ರನು ಅದೇ ರೀತಿಯಾಗಿ ಹೇಳ್ತಾರೆ, ಸ್ವಾಮಿ ನೀನೇ ಆದ್ರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡು ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿ ಆಯ್ತು ನಡೆದುಕೊಂಡು ಬಾ ಎಂಬುದಾಗಿ ಅಪ್ಪಣೆ ಕೊಟ್ಟಾಗ ಪೇತ್ರ ಯೇಸುಸ್ವಾಮಿಯನ್ನ ನೋಡ್ತಾನೆ. ಯೇಸುಸ್ವಾಮಿ ಮೇಲೆ ತನ್ನ ದೃಷ್ಟಿಯನ್ನ ಇಟ್ಟು ಯೇಸುಸ್ವಾಮಿಯನ್ನ ನೋಡ್ತಾ ನಡ್ಕೊಂಡು ಬರ್ತಾ ಇದ್ದಾನೆ ನೀರಿನ ಮೇಲೆ. ಆ ಕಡೆ ಈ ಕಡೆ ಬಿರುಗಾಳಿ ಬೀಸ್ತಾ ಇದೆ, ಅಲೆಗಳು ಎದ್ದೇಳ್ತಾ ಇದೆ. ಮನುಷ್ಯ ನೀರಿನ ಮೇಲೆ ನಡೆಯೋದಿರ್ಲಿ, ದೋಣಿನೇ ನೀರಿನ ಮೇಲೆ ಇರ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬಿರುಗಾಳಿ, ಅಷ್ಟು ಅಲೆಗಳು, ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ. ಯೇಸುಸ್ವಾಮಿ ಅಪ್ಪಣೆ ಕೊಟ್ಟರು, ಪೇತ್ರನೇ ಆಯ್ತು ನೀನು ಬಾ ನೀರಿನ ಮೇಲೆ ನಡ್ಕೊಂಡು ಅಂತ ಹೇಳುವಾಗ ಪೇತ್ರ ನೀರಿನ ಮೇಲೆ ನಡ್ಕೊಂಡು ಬರುವಾಗ ಪೇತ್ರ ಯಾವಾಗ ಎಲ್ಲಿವರೆಗೂ ಯೇಸುಸ್ವಾಮಿಯ ಮೇಲೆ ಫೋಕಸ್ ಇಟ್ಟು ಯೇಸುಸ್ವಾಮಿಯನ್ನೇ ನೋಡ್ತಾ ಯೇಸುಸ್ವಾಮಿ ಮೇಲೆ ದೃಷ್ಟಿ ಇಟ್ಟು ನೋಡ್ತಾ ನಡ್ಕೊಂಡು ಹೋಗೋವರೆಗೂ ಅವನು ಚೆನ್ನಾಗಿ ನಡ್ಕೊ ಬಂದ. ಎಲ್ಲಿ ಯಾವಾಗ ಸ್ವಲ್ಪ ಆ ಕಡೆ ಈ ಕಡೆ ಬಿರುಗಾಳಿಯನ್ನ ಅವನು ನೋಡಿದ್ನೋ, ಸ್ವಲ್ಪ ಆ ಕಡೆ ಈ ಕಡೆ ಅಲೆಗಳು ಎದ್ದೇಳೋದನ್ನ ಅವನು ನೋಡಿದ್ನೋ, ಅವನ ನಂಬಿಕೆ ಅವನಲ್ಲಿ ಕುಂದಿ ಹೋಯಿತು. ಅವನಿಗೆ ಹೆದರಿಕೆ ಸ್ಟಾರ್ಟ್ ಆಯಿತು. ಬಿರುಗಾಳಿ ಅಕ್ಕಪಕ್ಕ ಅವನು ನೋಡ್ರಿ, ಗಮನ ಇಟ್ಕೇಳ್ರಿ, ಯೇಸುಸ್ವಾಮಿ ಹೇಳ್ದ ನೀನು ನೀರಿನ ಮೇಲೆ ನಡ್ಕೊಂಡು ಬಾ ಅಂತ. ಪೇತ್ರ ನಂಬಿಕೆ ಇಟ್ಟು ನೀರಿನ ಮೇಲೆ ಕಾಲಿಟ್ಟು ಯೇಸುಸ್ವಾಮಿಯನ್ನೇ ನೋಡ್ತಾ ನಡ್ಕೊಂಡು ಬರ್ತಾ ಇದ್ದಾನೆ. ನೋಡ್ಕೊಂಡು ಬರ್ತಾ ಇರುವಾಗ ಬಿರುಗಾಳಿ ಜಾಸ್ತಿ ಆಯಿತು, ಅಲೆಗಳು ಜಾಸ್ತಿ ಆಯಿತು. ಜಾಸ್ತಿ ಆದದ್ದರಿಂದ ಇವನು ಯೇಸುಸ್ವಾಮಿಯ ಮೇಲೆ ಇರುವಂತ ತನ್ನ ದೃಷ್ಟಿಯನ್ನ ತೆಗೆದುಹಾಕಿ ಬಿರುಗಾಳಿಯನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ, ಅಲೆಗಳನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಯಾವಾಗ ಬಿರುಗಾಳಿಯನ್ನ ಅಲೆಗಳನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಇವನು ಮುಳುಗಲಿಕ್ಕೆ ಸ್ಟಾರ್ಟ್ ಆದ. ನೀರಿನಲ್ಲಿ ಮುಳುಗಲಿಕ್ಕೆ ಹೋಗ್ತಾ ಇದ್ದಾನೆ. ಈಗ ಪ್ರಿಯ ದೇವ ಜನರೇ, ಬಿರುಗಾಳಿ ಅಂದ್ರೆ, ಅಲೆಗಳು ಅಂದ್ರೆ ನಮ್ಮ ಜೀವನದಲ್ಲಿ ಬರುವಂತ ಪ್ರಾಬ್ಲಮ್ಗಳು.
ಇವತ್ತು ಅನೇಕ ಸಾರಿ ನಾವು ಯೇಸು ಸ್ವಾಮಿಯನ್ನ ನೋಡ್ತಾ ಯೇಸು ಸ್ವಾಮಿ ಮೇಲೆ ದೃಷ್ಟಿ ಇಟ್ಟು ನಡ್ಕೊಂಡು ಬರುವಾಗ, ಯೇಸು ಸ್ವಾಮಿಯನ್ನೇ ನೋಡ್ತಾ ನಮ್ಮ ಗಮನವನ್ನ, ನಮ್ಮ ದೃಷ್ಟಿಯನ್ನ ಯೇಸು ಸ್ವಾಮಿ ಮೇಲೆ ಇಟ್ಟು ನಾವು ಭಕ್ತಿ ಮಾಡುವಾಗ ಎಲ್ಲ ಕಾರ್ಯಗಳು ಚೆನ್ನಾಗಿ ಆಗ್ತಾ ಇರ್ತದೆ. ಅಕ್ಕಪಕ್ಕ ಬಿರುಗಾಳಿ ಅಂತ ಪ್ರಾಬ್ಲಮ್ಗಳು ಬರ್ತಾ ಇರ್ತದೆ, ಅಕ್ಕಪಕ್ಕ ಅಲೆಗಳಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಬರ್ತಾ ಇದ್ರು ಕೂಡ ನಮಗೆ ಟಚ್ ಆಗಲ್ಲ. ಯಾಕೆ? ನಾವು ದೇವರನ್ನ ದೃಷ್ಟಿಸಿ ನಡೀತಾ ಇರುವಾಗ. ಎಲ್ಲಿವರೆಗೂ ನಾವು ದೇವರನ್ನ ದೃಷ್ಟಿಸಿ ನಡೀತಾ ಇರ್ತೀವೋ, ನಮ್ಮ ಜೀವನದಲ್ಲಿ ಬಿರುಗಾಳಿ ಬಂದ್ರು, ಅಲೆಗಳು ಬಂದ್ರು, ಅದು ನಮ್ಮ ಅಕ್ಕಪಕ್ಕ ಬಂದ್ರು ಕೂಡ ಅದು ನಮಗೆ ಟಚ್ ಆಗೋದಿಲ್ಲ. ಯಾವಾಗ ನಾವು ಯೇಸು ಸ್ವಾಮಿ ಮೇಲೆ ಇರುವಂತ ದೃಷ್ಟಿಯನ್ನ ತೆಗೆದು ನಮ್ಮ ಜೀವನದಲ್ಲಿ ಬಿರುಗಾಳಿ ಅಂತ ದೊಡ್ಡ ಆಪತ್ತುಗಳು, ಪ್ರಾಬ್ಲಮ್ಗಳು ಬರುವಾಗ, ಸುನಾಮಿಗಳು ಬರುವಾಗ, ಸುನಾಮಿ ಅಂತ ದೊಡ್ಡ ಪ್ರಾಬ್ಲಮ್ಗಳು ಬರುವಾಗ, ಅಲೆಗಳ ಸೈಜಲ್ಲಿರುವಂತ ಪ್ರಾಬ್ಲಮ್ಗಳು ಬರುವಾಗ, ಯಾವಾಗ ನಾವು ದೇವರ ಮೇಲೆ ದೃಷ್ಟಿಯನ್ನ ಬಿಟ್ಟು ಆ ಪ್ರಾಬ್ಲಮ್ಗಳನ್ನ ನೋಡ್ತೇವೋ, ಆ ಅಲೆಗಳನ್ನ ನೋಡ್ತೇವೋ, ಆ ಬಿರುಗಾಳಿಯನ್ನ ನೋಡ್ತೇವೋ, ನಮ್ಮ ಜೀವನದಲ್ಲಿ ನಾವು ನಂಬಿಕೆಯನ್ನ ಕಳ್ಕೊಂಡು ಮುಳುಗಲಿಕ್ಕೆ ಸ್ಟಾರ್ಟ್ ಆಗ್ತೀವಿ. ಪ್ರಿಯ ದೇವ ಜನರೇ, ಇಲ್ಲಿ ಪೇತ್ರ ದೇವರ ಮೇಲೆ ನಂಬಿಕೆ ಇಟ್ಟು ನೀರಿನ ಮೇಲೆ ನಡೀತಾ ಇದ್ದಾನೆ. ಇವತ್ತು ಅನೇಕ ಜನರಿಗೆ ನೆಲದ ಮೇಲೆ ನಡೆಯೋದು ಕಷ್ಟ, ನೀರಿನ ಮೇಲೆ ನಡೆಯುವಂತ ಶಕ್ತಿ ಯೇಸು ಸ್ವಾಮಿ ಪೇತ್ರನಿಗೆ ಕೊಟ್ಟ. ಪೇತ್ರ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ, ಅಲೆಗಳು ಎದ್ದೇಳ್ತಾ ಇದೆ. ದೋಣಿಲಿರುವಂತ ಶಿಷ್ಯಂದಿರು, ಮಿಕ್ಕ ಶಿಷ್ಯಂದಿರು ದೋಣಿಲಿದ್ದಾರೆ. ಅವರು ಒಂದು ವೇಳೆ ಹೇಳಿರ್ಬೋದು, ಏ ಪೇತ್ರ ಹೋಗ್ಬೇಡ, ಏ ಪೇತ್ರ ನಡಿಬೇಡ, ನೀರಿನ ಮೇಲೆ ಮುಳುಗ್ತೆ ಎಂಬುದಾಗಿ ಅವ್ರು ಹೇಳಿರ್ಬೋದು. ಯೇಸು ಸ್ವಾಮಿ ಪೇತ್ರ ನೀನ್ ನಡ್ಕೊಂಡು ನೀರಿನ ಮೇಲೆ ಬಾ ಅಂತ ಹೇಳಿದಾಗ ಪೇತ್ರ ನಡ್ಕೊಂಡು ಬರ್ತಾ ಇರುವಾಗ, ಇನ್ನೇನು ದೋಣಿಯಿಂದ ನೀರಿನ ಮೇಲೆ ಕಾಲಿಡುವಾಗ ಅವನ ಜೊತೆ ಇರೋ ಶಿಷ್ಯಂದಿರು ಒಂದು ವೇಳೆ ಹೇಳಿರ್ಬೋದು, ಪೇತ್ರ ಇಳಿಬೇಡ. ಒಂದು ವೇಳೆ ಅದು ದೆವ್ವ ನಿಜವಾಗ್ಲೂ ಆಗಿದ್ರೆ, ಪೇತ್ರ ಇಳಿಬೇಡ, ಬಿರುಗಾಳಿ ಇದೆ, ಪೇತ್ರ ನಡಿಬೇಡ, ನೀರಿನ ಮೇಲೆ ಇಳಿಬೇಡ, ಅಲ್ಲಿ ಅಲೆಗಳು ದೊಡ್ಡದಾಗಿ ಬರ್ತಾ ಇದೆ, ದೇವರಂತ ಏನ್ ಗ್ಯಾರಂಟಿ ಅಂತ ಈ ರೀತಿಯಾಗಿ ಅವರು ಹೇಳಿರ್ಬೋದು. ಆದ್ರೆ ಪೇತ್ರ ನಂಬಿಕೆಯಿಂದ, ದೇವರೇ ಸ್ವಾಮಿ ನೀನೇ ದೇವರಾದ್ರೆ ನನಗೆ ನೀರಿನ ಮೇಲೆ ನಡೆಯುವುದಕ್ಕೆ ಅಪ್ಪಣೆ ಕೊಡಿ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಆಯ್ತು ಬಾ ಅಂತ ಹೇಳುವಾಗ ಪೇತ್ರ ನಂಬಿಕೆ ಇಟ್ಟು ನೀರಿನ ಮೇಲೆ ಕಾಲಿಟ್ಟಾಗ ನಡ್ಕೊಂಡು ಬರ್ತಾ ಇದ್ದಾನೆ. ಯೇಸು ಸ್ವಾಮಿ ಮೇಲೆ ಅವನ ಫೋಕಸ್ ಇದೆ, ದೇವರ ಮೇಲೆ ಅವನ ದೃಷ್ಟಿಕೋನ ಇದೆ. ಎಲ್ಲಿವರೆಗೂ ಅವನ ದೃಷ್ಟಿ ದೇವರ ಮೇಲೆ ಇತ್ತೋ ಅಲ್ಲಿವರೆಗೂ ಅವನು ಚೆನ್ನಾಗಿ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ. ಹಾಗಂತ ಬಿರುಗಾಳಿ ಸ್ಟಾಪ್ ಆಯ್ತು ಅಂತ ಅಲ್ಲ, ಹಾಗಂತ ಅಲೆಗಳು ಬರೋದು ಸ್ಟಾಪ್ ಆಯ್ತು ಅಂತ ಅಲ್ಲ. ಅಲೆಗಳು ಬರ್ತಾ ಇದೆ, ಬಿರುಗಾಳಿ ಬರ್ತಾ ಇದೆ, ಆದ್ರೆ ಪೇತ್ರ ನೀರಿನ ಮೇಲೆ ನಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಕಾರಣ ಏನು? ಅವನ ದೃಷ್ಟಿ ದೇವರ ಮೇಲೆ ಇತ್ತು. ಯಾವಾಗ ಸ್ವಲ್ಪ ಅವನು ಬಿರುಗಾಳಿಯನ್ನು ನೋಡಿದ್ನೋ, ಯಾವಾಗ ಸ್ವಲ್ಪ ಅವನು ಸುನಾಮಿಗಳನ್ನ, ಅಲೆಗಳನ್ನ ನೋಡಿದ್ನೋ, ಅವನ ನಂಬಿಕೆ ಕುಂದಿ ಹೋಯ್ತು. ನಾನು ಮುಳುಗಿ ಹೋಗ್ತೀನಿ ಅಂತ ಹೆದರಿಕೆ ಆಯ್ತು. ಅವಾಗ ಅವನು ಮುಳುಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾನೆ. ಮುಳುಗ್ತಾ 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 ಇರುವಾಗ ಇಲ್ಲಿವರೆಗೂ ಮುಳುಗಿದ ತಕ್ಷಣ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ ಸ್ವಾಮಿ ನನ್ನನ್ನ ಕಾಪಾಡು, ನಾನು ಮುಳುಗ್ತಾ ಇದ್ದೀನಿ ಅಂತ ಹೇಳುವಾಗ ಆ ಕ್ಷಣವೇ ಯೇಸು ಸ್ವಾಮಿ ಕೈ ಚಾಚಿ ಪೇತ್ರನಿಗೆ ಹೇಳ್ತಾನೆ, ಯಾಕೆ ಸಂದೇಹ ಪಟ್ಟೆ ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ? 3.5 ವರ್ಷದಿಂದ ನೀನು ನನ್ನ ಜೊತೆನೆ ಇದೆಯಾ? ನನ್ನ ಮೇಲೆ ನಂಬಿಕೆ ಇಲ್ವಾ? ಈಗ ನೀರಿನ ಮೇಲೆ ನಡ್ಕೊಂಡು ಚೆನ್ನಾಗಿ ಬರ್ತಾ ಇದ್ದೆ, ಆದ್ರೆ ನೀನು ನಂಬಿಕೆನ ಕಳ್ಕೊಂಡು ಮುಳುಗ್ದಿಯಲ್ಲ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಡ್ತಾ ಇದೆಯಾ? ನಿನ್ನ ಅಕ್ಕಪಕ್ಕ ಬಿರುಗಾಳಿಯನ್ನ ನೋಡಿ, ನಿನ್ನ ಅಕ್ಕಪಕ್ಕ ಅಲೆಗಳನ್ನ ನೋಡಿ, ಪ್ರಾಬ್ಲಮ್ಗಳನ್ನ ನೋಡಿ ಯಾಕೆ ಸಂದೇಹ ಪಡ್ತಾ ಇದೆಯಾ ಎಂಬುದಾಗಿ ಪೇತ್ರನಿಗೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ಯೇಸು ಸ್ವಾಮಿ ಕೂಡ ನಮಗೆ ಕೇಳ್ತಾ ಇದ್ದಾನೆ, ಅಲ್ಪ ವಿಶ್ವಾಸಿಯೇ, ನಿನ್ನ ಜೀವನದಲ್ಲಿ ಬರುವಂತ ಸಾಲ ಸಂಕಷ್ಟಗಳಿಗೆ, ರೋಗ ರುಜಿನಗಳಿಗೆ, ಅನಾರೋಗ್ಯಕ್ಕೆ, ಬಾಧೆಗಳಿಗೆ, ಪ್ರಾಬ್ಲಮ್ಗಳಿಗೆ, ಸಮಸ್ಯೆಗಳಿಗೆ ಯಾಕೆ ಹೆದರಿ ನನ್ನ ಮೇಲೆ ಸಂದೇಹ ಪಡ್ತಾ ಇದೆಯಾ? ಅಲ್ಪ ವಿಶ್ವಾಸಿಯೇ, ಸಂದೇಹ ಪಡಬೇಡ. ನಿನ್ನ ಜೀವನದಲ್ಲಿ ಅಲೆ ಅಂತ ದೊಡ್ಡ ಪ್ರಾಬ್ಲಮ್ಗಳು ಬಂದ್ರು, ಬಿರುಗಾಳಿ ಅಂತ ಸಮಸ್ಯೆಗಳು ಬಂದ್ರು, ನಿನ್ನನ್ನ ಕೈ ಚಾಚಿ ಕಾಪಾಡಲಿಕ್ಕೆ ನಿನ್ನ ಮುಂದೆ ನಾನು ನಿಂತಿದ್ದೇನೆ. ಅಲ್ಪ ವಿಶ್ವಾಸಿಯೇ, ಸಂದೇಹ ಪಡಬೇಡ ಎಂಬುದಾಗಿ ಯೇಸು ಸ್ವಾಮಿ ಇವತ್ತು ನನಗೆ ನಿಮಗೆ ಹೇಳ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಇವತ್ತು ಯೇಸು ಸ್ವಾಮಿನ ನಂಬಿದಂತ ನಾವು ದೇವರ ಮೇಲೆ ದೃಷ್ಟಿ ಇಟ್ಟು ನಡೆಯೋದಾದ್ರೆ, ದೇವರ ಮೇಲೆ ನಮ್ಮ ದೃಷ್ಟಿಕೋನವನ್ನ, ನಮ್ಮ ಫೋಕಸ್ ಯಾವಾಗಲೂ ದೇವರ ಮೇಲೆ ಇದ್ದು ನಾವು ನಡೆಯೋದಾದ್ರೆ, ಎಷ್ಟೇ ಬಿರುಗಾಳಿ ಅಂತ ದೊಡ್ಡ ಪ್ರಾಬ್ಲಮ್ ಬಂದ್ರು ಕೂಡ, ಅಲೆಗಳಂತ ಪ್ರಾಬ್ಲಮ್ ಬಂದ್ರು ಕೂಡ ನಮ್ಮನ್ನ ಅದು ಮುಳುಗಿಸ್ಲಿಕ್ಕೆ ಆಗೋದಿಲ್ಲ, ನಮ್ಮನ್ನ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮುಂದೆ ನಮ್ಮನ್ನ ಕಾಪಾಡ್ಲಿಕ್ಕೆ ಯೇಸು ಸ್ವಾಮಿ ನಮ್ಮ ಜೊತೆಲಿದ್ದಾನೆ. ಪ್ರಿಯ ದೇವ ಜನರೇ,
ನಾವು ಯಾವಾಗ ಯೇಸು ಸ್ವಾಮಿ ಮೇಲೆ ಫೋಕಸ್ ಇಟ್ಟು, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು, ಯೇಸು ಸ್ವಾಮಿ ಮೇಲೆ ನಮ್ಮ ದೃಷ್ಟಿ ಕೋನವನ್ನು ನಾವು ಇಟ್ಟು ನಾವು ನಡೆದುಕೊಂಡು ಹೋಗ್ತಿರ್ತೀವೋ, ಪ್ರಾಬ್ಲಮ್ಗಳು ಬರ್ಬೋದು, ಅಲೆಗಳಂತ ದೊಡ್ಡ ಪ್ರಾಬ್ಲಮ್ಗಳು ಬರ್ಬೋದು, ಹಲ್ಲೆಲೂಯಾ, ಬಿರುಗಾಳಿ ಅಂತ ಸಮಸ್ಯೆಗಳು ಬರ್ಬೋದು. ಯಾವಾಗ ನಾವು ನಮ್ಮ ದೃಷ್ಟಿಕೋನ ದೇವರ ಮೇಲೆ ಇಡ್ತೇವೋ, ಆ ಬಿರುಗಾಳಿ, ಆ ಸುನಾಮಿ, ಅದು ಯಾವುದೇ ಪ್ರಾಬ್ಲಮ್ಗಳಾಗಿರ್ಬೋದು, ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರ್ಬೋದು, ನಮ್ಮನ್ನ ಆ ಪ್ರಾಬ್ಲಮ್ಗಳಲ್ಲಿ ಮುಳುಗಿಸ್ಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಯಾಕಂದ್ರೆ ನಮ್ಮನ್ನ ಕಾಪಾಡಲಿಕ್ಕೆ ನಮ್ಮ ಮುಂದೆ ಒಬ್ಬ ದೇವರು ನಮ್ಮ ಜೊತೆ ಇದ್ದಾನೆ. ಆತನು ನಮ್ಮನ್ನ ಕೈ ಚಾಚಿ ನಮ್ಮನ್ನ ಮುಳುಗದಂತೆ, ಸಮಸ್ಯೆಯಲ್ಲಿ ಬೀಳದಂತೆ, ಸಮಸ್ಯೆಯಲ್ಲಿ ಬಿದ್ರು ಆ ಸಮಸ್ಯೆಯಲ್ಲಿ ಮುಳುಗದ ಹಾಗೆ ನಮ್ಮನ್ನ ಕಾಪಾಡಿ ಎತ್ತಿ ಹಿಡಿಯುವಂತ ದೇವರು ನಮ್ಮ ಜೊತೆ ಇದ್ದಾನೆ. ಪ್ರಿಯ ದೇವಜನರೇ, ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ, ನಂಬಿಕೆ ಬಹಳ ಪ್ರಾಮುಖ್ಯವಾದದ್ದು. ಅನೇಕ ದಿನಗಳಿಂದ ದೇವರು ನಂಬಿಕೆ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಿನ್ನೆನು ನಾವು ಮೊನ್ನೆ ನೋಡಿದಾಗ ಒಂದು 7 ದಿವಸದ ಹಿಂದೆ ನಂಬಿಕೆ ಬಗ್ಗೆ ಮಾತಾಡಿದ್ವಿ, ನೋಡ್ಕೊಂಡ್ವಿ. ಇವತ್ತು ದೇವರು ನಂಬಿಕೆ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇನ್ನು ಅನೇಕ ಹಿಂದಿನ ದಿನಗಳಲ್ಲಿ ನಂಬಿಕೆ ಬಗ್ಗೆ ಕಂಟಿನ್ಯೂಸ್ ಆಗಿ ದೇವರು ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಈ ಕಡೆಯ ದಿನಗಳಲ್ಲಿ ನಾವು ನಂಬಿಕೆಯಿಂದ ಇರಬೇಕೆಂಬುದಾಗಿ ದೇವರ ಚಿತ್ತ. ಒಂದೇ ಒಂದು ಸಣ್ಣ ಕಥೆಯನ್ನ ಹೇಳಿ ಮುಗಿಸ್ತೀನಿ. ನಂಬಿಕೆ ನಮ್ಮ ಕ್ರೈಸ್ತ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ನಮಗೆ ನಂಬಿಕೆ ಇರಬೇಕು, ಅಪನಂಬಿಕೆ ಇರಬಾರದು. ದೇವರು ಡೈರೆಕ್ಟ್ ಆಗಿ ಯಾರಿಗೂ ಬಂದು ಸಹಾಯ ಮಾಡೋದಿಲ್ಲ. ದೇವರಿಗೆ ಮನುಷ್ಯರು ಬೇಕಾಗಿದ್ದಾರೆ, ಸೇವಕರು ಬೇಕಾಗಿದ್ದಾರೆ. ದೇವರು ಯಾವಾಗಲೂ ಜನರನ್ನ ಕಾಪಾಡಲಿಕ್ಕೆ ಹೋಗೋದು ತನ್ನ ಸೇವಕರ ಮುಖಾಂತರವಾಗಿ. ಯೇಸು ಸ್ವಾಮಿ ಯಾರಿಗೂ ಡೈರೆಕ್ಟ್ ಆಗಿ ಬಂದು ರೆವಲ್ಯೂಷನ್ ಗಳನ್ನ ಕೊಡೋದಿಲ್ಲ. ಯೇಸು ಸ್ವಾಮಿ ತನ್ನ ಸೇವಕರುಗಳನ್ನ ಉಪಯೋಗ ಮಾಡ್ಕೊಳ್ತಾನೆ. ಒಂದು ದಿವಸ ಒಂದು ಊರಲ್ಲಿ ಒಬ್ಬ ಸನ್ಯಾಸಿ ಇದ್ದ, ಸಾಧು ಅಂತ. ಅವನು ಬಹಳ ಸನ್ಯಾಸಿ, ದೇವರ ಮೇಲೆ ನಂಬಿಕೆ ಇತ್ತು, ಅಪನಂಬಿಕೆ, ಆ ಮೂಢನಂಬಿಕೆ ಇತ್ತು. ಅವನು ಏನು ಮೂಢನಂಬಿಕೆ, ದೇವರೇ ಡೈರೆಕ್ಟ್ ಆಗಿ ಸ್ವರ್ಗದಿಂದ ಇಳಿದು ಬಂದು ನನ್ನ ಕಾಪಾಡ್ತಾನೆ ಎಂಬುದಾಗಿ ಮೂಢನಂಬಿಕೆ ಇತ್ತು. ಒಂದು ದಿವಸ ಆ ಊರಲ್ಲಿ ಒಂದು ಅನೌನ್ಸ್ಮೆಂಟ್ ಆಯಿತು ರೇಡಿಯೋದಲ್ಲಿ. ಇನ್ನೇನು ಈ ಊರು ಮಳೆ, ಗಾಳಿ, ಚಳಿಯಿಂದ ಬಹಳವಾಗಿ ಮಳೆ ನೀರು ಬಂದು ಈ ಊರು ನಾಶವಾಗ್ತದೆ, ಸುನಾಮಿ ಬರ್ತದೆ. ಹಾಗಾಗಿ ಊರಲ್ಲಿರುವಂತ ಎಲ್ಲ ಜನರು ಊರನ್ನ ಖಾಲಿ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ತಮ್ಮ ಜೀವವನ್ನ ಉಳಿಸ್ಕೊಳ್ಬೇಕಂತ ರೇಡಿಯೋದಲ್ಲಿ ಅನೌನ್ಸ್ ಆಯಿತು. ಅವಾಗ ಎಲ್ಲ ಜನರು ಹೆದರಿ ತಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ಅವರಿಗಿರುವಂತ ಪ್ರಾಣಿ, ಹಸು, ಕತ್ತೆ ಮುಂತಾದ ಪ್ರಾಣಿಗಳನ್ನ, ಹೆಂಡತಿ ಮಕ್ಕಳನ್ನ, ಲಗೇಜ್ಗಳನ್ನ, ಬಟ್ಟೆಗಳನ್ನ, ಪಾತ್ರೆಗಳನ್ನ, ಪಡಗಳನ್ನ ಎಲ್ಲ ತೆಗೆದುಕೊಂಡು ಊರನ್ನ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸಾಧು ಒಬ್ಬ ಮರದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನ ಮಾಡ್ತಾ ಇರುವಾಗ ಊರ್ ಜನರಿಗೆಲ್ಲ ಗಲಿಬಿಲಿ ಆಗ್ತದೆ. ಎಲ್ಲ ಊರ್ ಜನರು ಊರ್ ಬಿಟ್ಟು ಹೋಗ್ತಾ ಇದ್ದಾರೆ. ಇಬ್ರು ವ್ಯಕ್ತಿ ಬಂದು ಸಾಧುಗೆ ಕೇಳ್ತಾರೆ, ಹೇ ಸಾಧು, ಏನ್ ಮಾಡ್ತಾ ಇದೀಯ ಮರದ ಕೆಳಗೆ? ಇನ್ನೇನು ಮಳೆ ಗಾಳಿ ಬಂದು ಈ ಊರು ನಾಶವಾಗ್ತದೆ, ಬೇರೆ ಊರಿಗೆ ಹೋಗಿ ನಿನ್ನ ಜೀವವನ್ನ ಉಳಿಸ್ಕೋ, ನೀನ್ ನೋಡಿದ್ರೆ ಇಲ್ಲಿ ಧ್ಯಾನ ಮಾಡ್ತಾ ಇದ್ದೇನೆ ಎಂಬುದಾಗಿ ಕೇಳಿದ್ರು. ಸಾಧು ಹೇಳ್ತಾನೆ, ನನಗೆ ಗೊತ್ತು, ನಾನು ರೇಡಿಯೋದಲ್ಲಿ ಕೇಳಿದ್ದೀನಿ, ಒಂದು ವೇಳೆ ಈ ಊರು ಮಳೆಯಿಂದ ನಾಶ ಆದ್ರೆ ದೇವರೇ ಬಂದು ನನ್ನನ್ನ ಕಾಪಾಡ್ತಾನೆ, ನಾನು ದೇವರ ಭಕ್ತ, ನಾನು ಧ್ಯಾನ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳಿ ಅವರಿಗೆ ಬೈದು ಕಳಿಸಿದ. ಅವಾಗ ಮಳೆ ಜೋರಾಗಿ ಸುರಿಯೋಕೆ ಸ್ಟಾರ್ಟ್ ಆಯಿತು. ಗಾಳಿ ಬರ್ತಾ ಇದೆ, ಮರ ಎಲ್ಲ ಅಲ್ಲಾಡ್ತಾ ಇದೆ, ಜೋರಾಗಿ ರಭಸವಾಗಿ ಮಳೆ ಬರ್ತಾ ಇದೆ. ಸಾಧು ಮರದ ಕೆಳಗೆ ಕೂತ್ಕೊಂಡಿದ್ದ. ಅವನಿಗೆ ಎದೆಗೆ ಇಲ್ಲಿ ಈ ಲೆವೆಲ್ ವರೆಗೂ ಅವನಿಗೆ ನೀರು ಬಂತಾದ್ಮೇಲೆ ಅವನು ಅಯ್ಯೋ ನೀರು ಬಂತಲ್ಲ ಎಂಬುದಾಗಿ ಅಂದ್ಕೊಂಡು ಎದ್ದು ನಿಂತ್ಕೊಂಡು ಒಟ್ಟಿ ಕಾಲಲ್ಲಿ ಮತ್ತೆ ಜಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅವಾಗ ಜನರು ನಡೆಯಕ್ಕೆ ಆಗದೆ ದೋಣಿಗಳ ಮುಖಾಂತರವಾಗಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅಷ್ಟು ನೀರು ತುಂಬಿಕೊಂಡು ಊರಲ್ಲಿ. ಅವಾಗ 2 ದೋಣಿ ಸಾಧು ಹತ್ರ ಬಂದು, ಸಾಧು ಏನ್ ಮಾಡ್ತಾ ಇದೀಯಾ? ಎಲ್ಲ ಜನರು ಸಾಯ್ತಾ ಇದ್ದಾರೆ, ಊರು ಬಿಟ್ಟು ಹೋಗ್ತಾ ಇದ್ದಾರೆ, ಪ್ರಾಣ ಉಳಿಸ್ಕೊಳ್ಳಿಕ್ಕೆ ನೀನು ಜಪ ಮಾಡ್ತಾ ಇದೆಯಲ್ಲ, ನೀನು ಕೂಡ ನಮ್ಮ ದೋಣಿಯಲ್ಲಿ ಬಾ, ನಾವು ಬೇರೆ ಊರಿಗೆ ಹೋಗಿ ಜೀವನ ಮಾಡೋಣ ಅಂತ ಹೇಳಿದಾಗ ಸಾಧು ಹೇಳ್ತಾನೆ, ನಿಮ್ ಸಹಾಯ ನನಗೆ ಬೇಕಾಗಿಲ್ಲ, ನೀವು ಬೇರೆ ಊರಿಗೆ ಹೋಗಿ ನಿಮ್ಮ ಜೀವವನ್ನು ಉಳಿಸ್ಕೊಳ್ರಿ, ನಾನು ದೇವರ ಭಕ್ತ, ದೇವರೇ ನನ್ನನ್ನ ಕಾಪಾಡ್ತಾನೆ ಎಂಬುದಾಗಿ ಅವರಿಗೆ ಬೈದು ಕಳಿಸಿದ. ಬೈದು ಕಳಿಸಿ ಆದ್ಮೇಲೆ ಮಳೆ ರಭಸವಾಗಿ ಬಂದು ಮರಗಳು ಮುಳುಗುವಷ್ಟು ನೀರುಗಳು ತುಂಬಿಕೊಂತು. ಅವಾಗ ಸಾಧು ಮರದ ಮೇಲೆ ಹತ್ತಿ ಮರದ ಮೇಲೆ ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಜಪ ಮಾಡ್ತಾ ಇರುವಾಗ ಊರಲ್ಲೆಲ್ಲ ಮರಗಳು ಮುಳುಗುವಷ್ಟು ಮಳೆ ಬಂದದ್ರಿಂದ ಗೌರ್ಮೆಂಟ್ ಸರ್ಕಾರಗಳು ಏನ್ ಮಾಡಿದ್ರು, ಜನಗಳನ್ನ ಹೆಲಿಕಾಪ್ಟರ್ ಮುಖಾಂತರವಾಗಿ ಬೇರೆ ಊರಿಗೆ ಶಿಫ್ಟ್ ಮಾಡಕ್ಕೆ ಅವರಿಗೆ ಟ್ರೈ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಜೋರಾಗಿ ಮಳೆ, ಮರಗಳು ಅಲ್ಲಾಡ್ತಾ ಇದೆ, ಮರದ ಮೇಲೆ ಸಾಧು ಕೂತಿದ್ದಾನೆ, ಮರಗಳೆಲ್ಲ ಮುಳುಗಿ ಹೋಗಿದೆ. ಆದ್ರೂ ಕೂಡ ಸಾಧು ಜಪ ಮಾಡ್ತಾ ಇದ್ದಾನೆ. ಜಪ ಮಾಡ್ತಾ ಇರುವಾಗ ಮರದ ಮೇಲೆ ಕೂತ್ಕೊಂಡಿದ್ದನ್ನ ಹೆಲಿಕಾಪ್ಟರ್ ಇರುವಂತ ಕೆಲವು ವ್ಯಕ್ತಿಗಳನ್ನ ನೋಡಿ, ಓ ಇವನು ಸಾಧು ಅಲ್ವಾ, ಇಲ್ಲೇನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಮರದ ಹತ್ರ ಹೆಲಿಕಾಪ್ಟರ್ನ ತಗೊಂಡೋಗಿ, ಸಾಧು ಏನ್ ಮಾಡ್ತಾ ಇದೆಯಾ ಇಲ್ಲಿ?
ಜಪ ಮಾಡ್ತಾ ಇದೆಯಲ್ಲ, ಇಡೀ ಊರೇ ನಾಶ ಆಗ್ತಾ ಇದೆ, ಮಳೆಯಿಂದ ನೀನು ನಾಶ ಆಗ್ತೀಯ, ನಮ್ಮ ಜೊತೆ ಬಾ, ಬೇರೆ ಊರಿಗೆ ಹೋಗಿ ನಾವು ಜೀವನ ಮಾಡೋಣ, ನೀನು ಹುಚ್ಚನ ತರ ನೀನು ಧ್ಯಾನ ಮಾಡ್ತಾ ಇದೆಯಲ್ಲ ಅಂತ ಹೇಳುವಾಗ ಸಾಧು ಅವರಿಗೆ ಬೈದು ಕಳಿಸ್ತಾನೆ, ನಿಮ್ ಸಹಾಯ ನನಗೆ ಬೇಕಾಗಿಲ್ಲ, ನಾನು ದೇವರ ಭಕ್ತ, ನಾನು ಒಂದು ವೇಳೆ ಸತ್ರೆ ದೇವ್ರು ನಮ್ಮನ್ನ ಬಂದು ಕಾಪಾಡ್ತಾನೆ, ದೇವ್ರು ನನ್ನನ್ನು ಕಾಪಾಡ್ತಾನೆ, ನೀವು ಹೋಗ್ರಿ, ನಿಮ್ ಸಹಾಯ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅವರಿಗೆ ಬೈದು ಕಳಿಸಿ. ಎಲ್ಲ ಆದ್ಮೇಲೆ ಮಳೆ ಜೋರಾಯಿತು, ಮರಗಳು ಮುಳುಗಿದು ಊರೇ ಮುಳುಗಿ ಹೋಯ್ತು, ಸಾಧು ಸತ್ತೋದ. ಈ ಸನ್ಯಾಸಿ ಸತ್ತು ದೇವರ ಹತ್ರ ಹೋಗ್ತಾನೆ. ದೇವರ ಹತ್ರ ಹೋದಾಗ ದೇವರಿಗೆ ಬೈತಾ ಇದ್ದಾನೆ, ಏನ್ ದೇವ್ರೆ ನೀನು ನಿಜವಾದ ದೇವರ, ನೀನ್ ನನ್ನನ್ನು ಕಾಪಾಡ್ಲಿಕ್ಕೆ ಬಂದೇ ಇಲ್ಲ, ನಾನು ಮದುವೆ ಆಗದೆ ಊಟ ಬಟ್ಟೆಯನ್ನ ಬಿಟ್ಟು ಸನ್ಯಾಸಿಯಾಗಿ ಹಗಲು ರಾತ್ರಿ ನಿನ್ನ ಜಪವನ್ನ ನಾನು ಮಾಡಿದೆ, ನನ್ನನ್ನ ಕಾಪಾಡ್ಲಿಕ್ಕೆ ಬಂದಂತ ಜನಗಳಿಗೆ ದೇವರು ನನ್ನನ್ನ ಕಾಪಾಡ್ತಾನಂತ ನಾನು ಜಂಬ ಕೊಚ್ಕೊಂಡೆ, ನೀನ್ ನೋಡಿದ್ರೆ ನನ್ನನ್ನ ಕಾಪಾಡ್ಲಿಕ್ಕೆ ಬಂದೇ ಇಲ್ಲ, ನನ್ನ ಪ್ರಾಣವನ್ನ ತಗೊಂಡ್ಬಿಟ್ಟಿಯಲ್ಲ ಅಂತ ಕೇಳುವಾಗ ದೇವ್ರು ಹೇಳ್ತಾನೆ, ಅಯ್ಯೋ ಮೂರ್ಖ, ನಿನ್ನನ್ನ ಕಾಪಾಡ್ಲಿಕ್ಕೆ ಒಂದಲ್ಲ ಎರಡಲ್ಲ 3 ಸಲ ನಾನು ನಿನ್ನನ್ನ ಕಾಪಾಡ್ಲಿಕ್ಕೆ ಬಂದೆ. 1-2 ವ್ಯಕ್ತಿಗಳ ಮುಖಾಂತರವಾಗಿ ನಾನು ಬಂದೆ, ನೀ ನನ್ನನ್ನ ಕಂಡುಹಿಡ್ದಿಲ್ಲ. ದೋಣಿಗಳ ಮುಖಾಂತರವಾಗಿ ಬಂದೆ, ನೀ ನನ್ನನ್ನ ಕಂಡುಹಿಡ್ದಿಲ್ಲ. ಹೆಲಿಕಾಪ್ಟರ್ ಮುಖಾಂತರ ಬಂದೆ, ನೀ ನನ್ನನ್ನ ಕಂಡುಹಿಡ್ದಿಲ್ಲ. ನಿನ್ನ ಮೂಢ ನಂಬಿಕೆಯಿಂದ ಸತ್ತು ಇವತ್ತು ಹೋಗಿದೆಯಾ. ಪ್ರಿಯ ದೇವ ಜನರೇ, ಈ ಕಥೆಯನ್ನು ನಾನು ಯಾಕೆ ನಿಮಗೆ ಹೇಳಿದೆ ಅಂದ್ರೆ, ಇವತ್ತು ಅನೇಕ ಜನಗಳಿಗೆ, ಅನೇಕ ವಿಶ್ವಾಸಿಗಳಿಗೆ ಮೂಢನಂಬಿಕೆ ಇದೆ. ಏನು ಮೂಢನಂಬಿಕೆ? ದೇವರೇ ಡೈರೆಕ್ಟ್ ಆಗಿ ಬಂದು ನಮ್ಮನ್ನ ಕಾಪಾಡ್ತಾನೆ, ಯಾವ ಪಾಸ್ಟರ್ ಬೇಡ, ಯಾವ ಸೇವಕರು ಬೇಡ, ಯಾರು ಬೇಡ ಎಂಬುದಾಗಿ ಅನೇಕ ಮೂಢನಂಬಿಕೆ ನಮಗಿದೆ.